ಹಲೋ, ನಾನಿವತ್ತು ಸಿಂಪಲ್ ಆಗಿರೋ ಒಂದು ಚಿಕನ್ ಸಾರು ಹೇಳ್ಕೊಡ್ತಾ ಇದ್ದೀನಿ. ಇದು ಸಿಂಪಲ್ ಏನಕ್ಕೆ ಅಂದರೆ ಇದರಲ್ಲಿ ಏನು ರುಬ್ಕೊಳೋ ಅಂಥದ್ದಿಲ್ಲ. ಎಲ್ಲ ಡ್ರೈ ಆಗಿ ಮಸಾಲ ಮಾಡಿ ಆಮೇಲೆ ಚಿಕನ್ ಜೊತೆಗೆ ಕುಕ್ಕರ್ನಲ್ಲಿ ಮಸಾಲ ಹಾಕಿ ಚಿಕನ್ ಹಾಕಿ ಹಾಗೆ ಮಾಡೋವಂಥ ಸಾರು. ಇದರಲ್ಲಿ ಯಾವುದೇ ಎಣ್ಣೆ ಜಾಸ್ತಿ ಯೂಸ್ ಆಗಲ್ಲ, ಪ್ಲಸ್ ಈಸಿಯಾಗಿ ಮಾಡ್ಕೊಬೋದು. ಈಗ ಶುರು ಮಾಡೋಣ. ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ. ಇದರಲ್ಲಿ ಕೊತ್ತಂಬರಿ ಒಂದು ಚಿಕ್ಕ ಕಪ್ಪಷ್ಟು, ಪುದೀನ, ಧನಿಯಾ ಪುಡಿ 2-3 ಚಮಚ, ಆಮೇಲೆ ಚಕ್ಕೆ ಲವಂಗ. ಚಕ್ಕೆ ಒಂದು 3 ಪೀಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಲವಂಗ ಒಂದು 10 ಇಲ್ಲ 12. ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ ಸ್ಕಿನ್ ಔಟು. ಅದಕ್ಕೆ ನಾನು ಒಂದು 8 ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ. ಶುಂಠಿ ಬೆಳ್ಳುಳ್ಳಿ ಒಂದು 2 ಸ್ಪೂನ್ ಆಗೋ ಅಷ್ಟು. ಆಮೇಲಿಂದ ಈರುಳ್ಳಿ ಒಂದು ಮಿಕ್ಸಿಗೆ ಹಾಕೊಳೋದಕ್ಕೆ, ಇನ್ನೊಂದು ಸಣ್ಣದಾಗಿ ಹೆಚ್ಚಿರೋದು ಆಮೇಲೆ ಫ್ರೈ ಮಾಡೋದಕ್ಕೆ, ತೆಂಗಿನಕಾಯಿ, ಟೊಮೆಟೊ, ಹುರಿಕಡಲೆ, ಇದಿಷ್ಟು ಬೇಕಾಗಿರೋದು. ಪ್ಲಸ್ ನಾನೀಗ ಚಿಕನ್ನ 1 kg ಅಷ್ಟು ಚಿಕನ್ನು ಫಸ್ಟು ಅರಿಶಿನ, ವಿನಿಗರ್ ಆಮೇಲೆ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಒಂದು ಅರ್ಧ ಗಂಟೆ. ಈಗ ತಿರ್ಗಾ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದೇನೇನು ತೋರಿಸ್ದೆ ಅಲ್ಲ, ಇದೆಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ. ಏನು ಫ್ರೈ ಎಲ್ಲ ಏನು ಮಾಡೋದಿಲ್ಲ, ಡೈರೆಕ್ಟ್ ಮಿಕ್ಸಿ ಮಾಡ್ಕೊಳೋದು. ನಾನು ಏನೇನು ತೋರಿಸಿದ್ದೆ ಅಲ್ಲ ಎಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಲವಂಗ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಹುರಿಕಡಲೆ, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ, ಟೊಮೆಟೊ ಒಂದು ಮೀಡಿಯಮ್ ಸೈಜ್ದು 1 ಟೊಮೆಟೊ ತೊಗೊಂಡಿದ್ದೀನಿ. ಈರುಳ್ಳಿ 2 ಚಿಕ್ಕ ಚಿಕ್ಕ ಈರುಳ್ಳಿ ಇಲ್ಲ ಮೀಡಿಯಮ್ ಸೈಜ್ ಈರುಳ್ಳಿ, ಇದು ರುಬ್ಬಕ್ಕೆ. ತೆಂಗಿನಕಾಯಿ ಒಂದು ಚಿಕ್ಕ ಹಿಡಿಯಷ್ಟು. ಆಮೇಲಿಂದ ಇದು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ. ಆಮೇಲಿಂದ ಫ್ರೈ ಮಾಡೋಕ್ಕೆ ಅಂತ ಸ್ವಲ್ಪ ಟೊಮೆಟೊ ಈರುಳ್ಳಿನ ಹಾಗೆ ಉಳಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಬೇಕು. ನಾನೀಗ ಕುಕ್ಕರ್ ಕಾಯಿಸಿಟ್ಟು ಅದರಲ್ಲಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಿದ ತಕ್ಷಣ ಅದಕ್ಕೆ ಏನಿದು ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಚಿಕನ್ನು, ಅದನ್ನು ಇದರಲ್ಲಿ ಹಾಕೊತಾ ಇದ್ದೀನಿ ನಾನು. ನಾನಿಲ್ಲಿ ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ 1 kg. ಇದು ಚಿಕನ್ ಹಾಕಿದ್ಮೇಲೆ ಅದಕ್ಕೆ 1 ದೊಡ್ಡ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು 1/4 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಉಪ್ಪು, ಅರಿಶಿನ, ಚಿಕನ್ನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಈ ಚಿಕನ್ ಹೀಗೆ ಬೇಯೋದಕ್ಕೆ ಬಿಡಬೇಕು. ನಾನು ಹೈ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಒಂದು 10 ನಿಮಿಷ ಮೀಡಿಯಮ್ನಿಂದ ಹೈ ಫ್ಲೇಮ್ನಲ್ಲೇ ಈ ಚಿಕನ್ ಬೇಯಬೇಕು. ನಾನೀಗ ಕುಕ್ಕರ್ ಮುಚ್ಚಳ ಸುಮ್ಮನೆ ಹಾಗೆ ಮುಚ್ತಾ ಇದ್ದೀನಿ. ವಿಸಿಲ್ ಏನು ಬರ್ಸ್ತಾ ಇಲ್ಲ, ಸುಮ್ಮನೆ ಹಾಗೆ ಒಂದು 10 ನಿಮಿಷ ಬೇಯಲಿ. ಈಗ 10 ನಿಮಿಷ ಆದಮೇಲೆ ಸ್ವಲ್ಪ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರತ್ತೆ. ಆಗ ಈಗ ಎತ್ತಿಟ್ಕೊಂಡಿರ್ತೀವಲ್ಲ, ಸಣ್ಣಗೆ ಹೆಚ್ಚಿರೋ 1-2 ಈರುಳ್ಳಿ,
ಆಮೇಲೆ ಒಂದು ಚಿಕ್ಕ ಟೊಮೆಟೊ ಇದರೊಳಗೆ ಹಾಕ್ಬಿಡ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಲಿ. ಎರಡು ನಿಮಿಷ ಆದಮೇಲೆ ಇದು ರುಬ್ಬಿಟ್ಕೊಂಡಿರ್ತೀವಲ್ಲ, ಇದನ್ನ ಈಗ ಎಲ್ಲ ಏನು ರುಬ್ಕೊಂಡಿದ್ದೀವೋ ಆ ಮಸಾಲಾನ ಇದ್ರೊಳಗೆ ಹಾಕ್ಬಿಡ್ಬೇಕು. ಇದು ಮಧ್ಯದಲ್ಲಿ ಒಂದ್ಸತಿ ಹಿಂಗೆ ತೆಗೆದು ತಿರುಗಿಸಿ ನೋಡಿ. ಈ ರೀತಿಯಾಗಿ ನೀರು ಬಿಟ್ಕೊಂಡಿರತ್ತೆ ಸ್ವಲ್ಪ ಚಿಕನ್ನು. ಆ ನೀರೆಲ್ಲ ಚೆನ್ನಾಗಿ ಇಮ್ರೋಗ್ಬೇಕು, ಫುಲ್ ಡ್ರೈ ಆಗಬೇಕು. ಸೊ ಇನ್ನೂ ಒಂದು 5 ನಿಮಿಷ ಹೀಗೆ ಬೇಯಿಸೋಣ. ನಾನು ಮಸಾಲಾನ ಈಗ ಹಾಕ್ಕೊತಾ ಇದ್ದೀನಿ. ಈ ಥರ ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ನಾನು ಇದಕ್ಕೆ ಈಗ ಇದೇ ಮಸಾಲ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ. ನಾನು ಇದರಲ್ಲಿ ಬರೀ ಅರ್ಧ ಜಾರಷ್ಟು ನೀರು ಹಾಕ್ತಾ ಇದ್ದೀನಿ. ನನಗೆ ಇದು ಗ್ರೇವಿ ಗಟ್ಟಿಯಾಗಬೇಕು. ನಿಮಗೆ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೋದು. ನನಗೆ ಗಟ್ಟಿಯಾಗಿ ಬೇಕಿರೋದ್ರಿಂದ ಕನ್ಸಿಸ್ಟೆನ್ಸಿ ಅರ್ಧ ಜಾರಷ್ಟು ನೀರು ಹಾಕ್ತಾ ಇದ್ದೀನಿ. ನಾವು ಉಪ್ಪು ಚಿಕನ್ ಬೇಯೋಗ್ಲೇ ಸ್ಟಾರ್ಟಿಂಗ್ಗೆ ಸ್ವಲ್ಪ ಹಾಕಿರೋದ್ರಿಂದ ಜಾಸ್ತಿ ಉಪ್ಪೇನು ಬೇಡ. ಚಿಕನ್ಗೆಲ್ಲ ಉಪ್ಪು ಚೆನ್ನಾಗಿ ಹಿಡ್ದಿರತ್ತೆ. ಇದು ಸ್ವಲ್ಪ ಒಂದು ಕುದಿ ಬಂದಿದ್ದು ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗ್ಸಿದ್ರೆ ನಮ್ಮದು ಚಿಲ್ಲಿ ಫಟಾಫಟ್ ಆಗೋ ಗ್ರೀನ್ ಕರಿ ಸಾರು ರೆಡಿ ಇದೆ. ಚಿಕನ್ ಗ್ರೀನ್ ಕರಿ ಇಸ್ ರೆಡಿ. ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಬೋದು, ಅದು ನಿಮ್ಮಿಷ್ಟ. ನಾನು ಫಸ್ಟೇ ಹಾಕಿರೋದ್ರಿಂದ ಜಾಸ್ತಿ ಆಗ್ತಾ ಇಲ್ಲ, ಸ್ವಲ್ಪ ಈಗ ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಖಾರ ಕೂಡ ಮಾಡ್ಕೊಬೋದು, ಇಲ್ಲ ಕಮ್ಮಿ ನಿಮಗೆ ಹೆಂಗೆ ಇಷ್ಟನೋ ಹಾಗೆ ಖಾರ ಉಪ್ಪು ಎಲ್ಲ ನಿಮ್ಮ ರುಚಿ ತಕ್ಕಂಗೆ ಹಾಕೊಬೋದು. ಈಗ ಇದು ಒಂದು ಕುದಿ ಬರೋದಕ್ಕೆ ಕಾಯಬೇಕು. ಇದು ಈಗ ಕುದಿ ಬರೋದಕ್ಕೆ ಶುರುವಾಗ್ತಾ ಇದೆ. ಈಗ ನಾವು ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಿಲ್ ಸಾಕು, ಜಾಸ್ತಿ ವಿಸಿಲ್ ಬೇಡ. ಫಸ್ಟೇ ಚಿಕನ್ ಸ್ವಲ್ಪ ಬೆಂದಿರೋದ್ರಿಂದ 2 ವಿಸಿಲ್ ಬರೋ ಹಾಗೆ ಮಾಡಿಕೊಂಡ್ರೆ ಸಾಕು. ಈಗ 2 ವಿಸಿಲ್ ಬಂದಿದೆ, ಬಿಸಿ ಕೂಡ ಇದಾಗಿದೆ ಕುಕ್ಕರ್ದು. ಸೊ ನಾನೀಗ ತೋರಿಸ್ತೀನಿ ನಿಮಗೆ.
ನೋಡಿ ನಮ್ಮ ಸಾರು ಈಗ ಇಷ್ಟು ಗಟ್ಟಿಯಾಗಿ ಮಾಡಿದ್ದೀನಿ ನಾನು. ಈ ಸಾರು ನಿಮಗೆ ಮುದ್ದೆ ಜೊತೆ, ಅನ್ನ ಜೊತೆ, ಚಪಾತಿ, ಪೂರಿ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ. ನೋಡಿ ಕನ್ಸಿಸ್ಟೆನ್ಸಿ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡೋದು. ನೋಡಿ ಈ ರೀತಿ ಗಟ್ಟಿಯಾಗತ್ತೆ. ಇದ್ರ ಜೊತೆ ಚಪಾತಿ, ಪೂರಿ, ಅನ್ನ, ಮುದ್ದೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.